ನಮಸ್ಕಾರ ಸ್ನೇಹಿತರೆ, ನಾವೀಗ ಹೋಗ್ತಾ ಇರುವಂಥ ಜಾಗ ಬಹಳ ಐತಿಹಾಸಿಕ ಸ್ಥಳ. 900 ವರ್ಷಗಳ ಇತಿಹಾಸ ಇರುವಂಥ ಜಾಗ. ನೀವೇ ನೋಡಿ ಆ ದೇವಾಲಯ ಹೇಗಿದೆ. ಆದಷ್ಟು ಶೇರ್ ಮಾಡಿ. ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬೇಸ್ ಮೇಲೆ ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ. ಏನಾದರೂ ಇದ್ರೆ ಕಮೆಂಟ್ ಮಾಡಿ. ಬನ್ನಿ ಹೋಗೋಣ. ನಾವು ಒಂದು ದೇವಾಲಯದ ಊರಿಗೆ ಬಂದ್ವಿ, ಎಂಟರ್ ಆಗ್ತಾ ಇದ್ದೀವಿ. ಸ್ನೇಹಿತರೆ, ಫೈನಲಿ ಆ ಒಂದು ದೇವಾಲಯಕ್ಕೆ ಬಂದಿದ್ದೀವಿ. ಹಾಸನಿಂದ ಜಸ್ಟ್ 16 ಕಿಲೋಮೀಟರ್ ಇರುವಂಥ ಈ ಒಂದು ದೇವಾಲಯ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿ ದೇವಾಲಯ. 900 ವರ್ಷಗಳ ಇತಿಹಾಸ ಈ ದೇವಾಲಯಕ್ಕಿದೆ. ಇದು ಬಂದು ಕೊಂಡಜ್ಜಿ ಅಂತ ಊರಿನಲ್ಲಿದೆ. ಬೇಲೂರು ದೇವಾಲಯಕ್ಕೆ, ಚೆನ್ನಕೇಶ್ವರ ದೇವಾಲಯಕ್ಕೆ ಮಾಡಿದಂಥ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ಮೂರ್ತಿನ ಬೇಲೂರು ದೇವಾಲಯಕ್ಕೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ತೊಗೊಂಡೋಗಿದ್ರು, ಅಲ್ಲೇ ಕೆತ್ತನೆ ಮಾಡಿದರು. ಏನಾಗಿತ್ತು, ಆಲ್ರೆಡಿ ಆ ಒಂದು ದೇವಾಲಯ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿತ್ತು ಅಂತ ಕಾರಣಕ್ಕೋಸ್ಕರ ಇದು ದೇವಾಲಯ ಗರ್ಭಗುಡಿ ಒಳಗೆ ಹೋಗಲಿಲ್ಲ, ಇಡಿಸ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಅಲ್ಲೇ ಅಡುಗಲಜ್ಜಿ ಅಂತ ಒಂದು ಅಜ್ಜಿ ಇತ್ತಂತೆ. ಅಂದರೆ ಇಲ್ಲ ಬಂದವರಿಗೆಲ್ಲ ಊಟ ಹಾಕ್ಕೊಡೋದು ಆ ಥರ ವ್ಯವಸ್ಥೆ ಮಾಡ್ತಾಯಿದ್ದಂಥ ಅಜ್ಜಿ. ಆ ಒಂದು ಅಜ್ಜಿಗೆ ಅಲ್ಲಿನ ಜನ ದಾನವಾಗಿ ಕೊಟ್ಟಿದ್ದು ಮೂರ್ತಿಯನ್ನು ಆ ಅಜ್ಜಿ ಅವರು ಊರಿನಲ್ಲಿ ತಂದು ಇಟ್ಟು ಇದಕ್ಕೆ ಕೊಂಡಜ್ಜಿ ಅಂತ ಆಗಿ ವಿಷ್ಣುವಿನ ದೇವಾಲಯ, ವರದರಾಜ ಸ್ವಾಮಿ ದೇವಾಲಯವಾಗಿ ಇದೆ. ಈ ಒಂದು ದೇವಾಲಯ ಏನು ನೋಡ್ತಿದ್ದೀರಾ, ಹೋದ ವರ್ಷ ಎಲ್ಲ ಈ ಥರ ಇತ್ತಿಲ್ಲ ದೇವಾಲಯ, ಭಾಳ ಹಾಳಾಗಿತ್ತು. ಅಟ್ಲೀಸ್ಟ್ ನಿಜವೂ ಥ್ಯಾಂಕ್ಸ್ ಟು ಜಿಲ್ಲಾಡಳಿತ, ಅಟ್ಲೀಸ್ಟ್ ಇನಿಷಿಯೇಟ್ ತೊಗೊಂಡಿದ್ದಾರೆ. ಇದು ಮುಜರಾಯಿ ಇಲಾಖೆ ಸೇರಿಕೊಳ್ಳುತ್ತೆ. ಸರಿ, ಬನ್ನಿ ನೋಡೋಣ ದೇವಾಲಯ ಹೇಗಿದೆ, ಮೂರ್ತಿ ಹೇಗಿದೆ, ಅದ್ರ ವಿಶಿಷ್ಟತೆ ಏನು ಅಂತ ಎಲ್ಲ ಪೂಜಾರ ಹತ್ರ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಈ ಮೂರ್ತಿಯ ವಿಶೇಷತೆ ಏನು ಸ್ವಾಮಿಗಳೇ? ಹೊಯ್ಸಳರ ಕಾಲದ್ದು, ಬೇಲೂರು ಸಮಕಾಲೀನ. ಹೊಯ್ಸಳರ ಕಾಲದಲ್ಲಿ ಈ ಸಾಕ್ಷಾತ್ ಇದು ವಿಷ್ಣು ಸ್ವರೂಪ. ಬೇಲೂರು ಚೆನ್ನಕೇಶವ ಇದ್ದಾಗೆ ನೋಡಿ, ಗರುಡ ವಾಹನ, ಪದ್ಮಾಸನ, ಕಮಲದ ಮೇಲೆ ಎಡಕ್ಕೆ ಶಂಖ ಬಲಕ್ಕೆ ಚಕ್ರ, ಎಡಕ್ಕೆ ಗದ ಬಲಕ್ಕೆ ಪದ್ಮ, ವಕ್ಷಸ್ಥಳದ ಲಕ್ಷ್ಮೀ ವರದರಾಜ, ಬಲ ಎದೆ ಮೇಲೆ ಬೆಳ್ಳಿ ಕಾಣುತ್ತಲ್ಲ ಅದು ಲಕ್ಷ್ಮೀ ವಿಗ್ರಹ. ಪೀಠ 4 ಅಡಿ, ಪರಮಾತ್ಮ 11 ಅಡಿ. ಇದಕ್ಕೂ ಕೂಡ ಬೇಲೂರು ಚೆನ್ನಕೇಶವನಿಗೆ ಮೋಹಿನಿ ಅವತಾರದ ಕುರುಗಳನ್ನು ಇಟ್ಟಿದ್ದಾರೆ. ಕಾಲುಮರ, ಕಾಲು ಚೈನು, ಗೆಜ್ಜೆ, ಭರತನಾಟ್ಯ ಶೈಲಿ, ಪೀತಾಂಬರ ಅಂದರೆ ಕಾಸೆಯನ್ನು ಶಿಲೆಯಲ್ಲಿ ಅಳವಡಿಸಿದ್ದಾರೆ. ಮತ್ತೊಂದು ವಿಶೇಷ, ಇದಕ್ಕೆ ಹಿಂಭಾವ ಇದೆ. ಅಡಿಯಿಂದ ಮುಡಿಯವರೆಗೆ ಹಿಂದೆ ಇರಬೇಕಾದ್ದೆಲ್ಲ ಮೇಲೆ ತುರುಬು ಕಟ್ಟಿದ್ದಾರೆ. ಬೆನ್ನಲ್ಲಿ ಜನಿವಾರ, ಕಾಸೆ ಹಿಂದಿದೆ, ಚೈನು ಗೆಜ್ಜೆ ಕೂಡ ಹಿಂದೆ ಇದೆ. ಕೈಬಂದಿ, ತೋಳುಬಂದಿ, ಆಮೂಲಾಗ್ರವಾದ ಕಲಾ ಸೌಂದರ್ಯದ ರಾಶಿ ಹಾಕಿ ಹೋದ ಮಹಾನ್ ಚೇತನ ನಮ್ಮ ಹೊಯ್ಸಳ ಶಿಲ್ಪಿಗಳು. ಅದು 900 ವರ್ಷಗಳಲ್ಲಿ. ಇದಕ್ಕೆ ನಮ್ಮ ಹಳ್ಳಿ ಕತೆ ಒಂದು ಹೇಳ್ತಾರೆ, ನಮ್ಮ ಪೂರ್ವಿಕರು ಹೇಳಿಕೆ ಬಂದಿರೋದು. ಇದನ್ನೇ ಬೇಲೂರು ದೇವಸ್ಥಾನಕ್ಕೆ ಬೇಕು ಅಂತ ಹೊಯ್ಸಳ ಶಿಲ್ಪಿಗಳು ಶಿಲೆ ಹುಡುಕೊಂಡು ಹೋದ್ರಂತೆ. ಇದು ಸಾಚಾಕೃಷ್ಣ ಶಿಲೆ. ಅಲ್ಲೆಲ್ಲ ಶಿಲೆ ಸಿಕ್ಬಿಟ್ಟಿದೆ. ಎಲ್ಲ ರೆಡಿ ಮಾಡ್ಕೊಂಡು ಬೇಲೂರಿಗೆ ತೊಗೊಂಡೋಗೋಕ್ಕೆ ಸಾಗಿಸ್ಕೊಂಡು ಬಂದ್ರಂತೆ. ಈ ಜಾಗಕ್ಕೆ ಬಂದಾಗ ಇಲ್ಲೊಂದು ಅಡಗಲಜ್ಜಿ ಮನೆ ಇತ್ತು ಅಂತ ಹೇಳ್ತಾರೆ. ಅಡಗಲಜ್ಜಿ ಮನೆ ಅಂದರೆ ಹೋಟ್ಲ್ ಅಂತೀವಿ, ಅದು ಇಂಗ್ಲೀಷ್ ಪದ. ದಾರಿಕಾರಿಗೆ ಊಟ ಉಪಚಾರ ಕೊಟ್ಟು ಸುಧಾರಿಸ್ತಕ್ಕಂಥ ಒಂದು ಮನೆಗೆ ಅವತ್ತಿನ ಕಾಲದಲ್ಲಿ ಅಡಗಲಜ್ಜಿ ಮನೆ ಎಂದರಂತೆ. ಅಂಥ ಮನೇಲಿ ದೇವ್ರನ್ನ ಇಟ್ಕೊಂಡು ಊಟ ತಿಂಡಿ ಮಾಡಿದ್ರು. 1-2 ಜನ ಈ ಪರಮಾತ್ಮನ ಅಳತೆ ತೊಗೊಂಡು ಹೋದ್ರಂತ ಬೇಲೂರಿಗೆ. ಇವ್ರು ಹೋಗೋ ಅಷ್ಟೊತ್ತಿಗೆಲ್ಲ ಗರ್ಭಗುಡಿ ರೆಡಿ ಇತ್ತು ಅಂತಲೂ, ಆ ಗರ್ಭಗುಡಿಗೂ ಇವ್ರ ಅಳತೆಗೂ ಸರಿ ಹೋಗಲಿಲ್ವಾದ್ರಿಂದ ಊಟ ಹಾಕಿದ ಅಜ್ಜಿಗೆ ಉಯಿಸಿ ಹೋಗ್ತಾರೆ. ಆ ಅಜ್ಜಿ ಇದನ್ನು ಪ್ರತಿಷ್ಠಾಪಿಸಿದ್ರಿಂದ ನಮ್ಮ ಊರಿಗೆ ಕೊಂಡಜ್ಜಿ ಅನ್ನೋ ಹೆಸರು ಬಂತು ಅಂತ ಹೇಳೋರು ನಮ್ಮ ಪೂರ್ವಿಕರು. ಅದಿದ್ರೂ ಇರ್ಬೋದು, ಇದೇ ಇದ್ರೂ ಇರ್ಬೋದು. ದೇವಾಲಯದ ಗರ್ಭಗುಡಿಗೆ ಬಾಗಿಲು ರೆಡಿ ಮಾಡಿದ್ದಾರೆ. ಸೊ ಇನ್ನೇನು ಜಸ್ಟ್ ಫಿಟ್ ಮಾಡೋದಷ್ಟೇ ಪೆಂಡಿಂಗ್ ಇದೆ.